देशात पुन्हा एकदा हवेमार्फत आजार पसरू शकतो असे कोडीमठाचे श्री शिवानंद राजेंद्र स्वामी यांनी भाकीत करताना कोविडविषयी स्फोटक विधान केले। शनिवारी बेळगावमध्ये पत्रकारांशी बोलताना त्यांनी सांगितले की 5 वर्षे ही महामारी वेगवेगळ्या स्वरूपात राहणार आहे। लोकांनी सतर्क राहणं गरजेचं आहे। श्वसनास त्रास होऊन मृत्यू होण्याची शक्यता आहे। जगाला 5 वर्षे हवा आणि पाण्यामुळे संकटाचा सामना करावा लागेल। हिमालय वितळून त्याचे परिणाम दिल्लीपर्यंत जाणवतील असंही त्यांनी सांगितलंय। ಯಾವುದು ಒಳ್ಳೆ ರೀತಿ ನಮಗೆ ಸಿಗ್ತಾ ಇಲ್ಲ ಕೊನೆಯಿಂದ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ ಪ್ರಿಕಾಷನ್ಸ್ ಇರೋದು ಒಳ್ಳೆ ಈ ಸಲ ಬರುವಂಥ ಕಾಯಿಲೆ ಘೋರವಾಗಿದೆ ವಾಯು ರೂಪದಲ್ಲಿ ಅದು ಒಂದು ಕಫ ಈ ಥರ ಬಂದು ಉಸಿರಾಟಕ್ಕೆ ತೊಂದರೆಯಾಗಿ ಸಿರುತನಕ್ಕೆ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಭಾಳ ಇದೆ ದೊಡ್ಡ ಗಂಡಾಂತರ ಇದೆ ಅಂತ ಇದೆ 5 ವರ್ಷ ಲೋಕಕ್ಕೆ ಇದೆ 5 ವರ್ಷ ಈ ಕಾಯಿಲೆ 5 ವರ್ಷ ತನಕ ಸಿಂಪ್ಟಮ್ಸ್ ಇರುತ್ತೆ ಅಂದರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದರ ಆಯುಷ್ 5 ವರ್ಷ ಇದೆ ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಜಲಪ್ರಳಯದ ಅಂತ ಏನಾದರೂ ಲಕ್ಷಣಗಳಿದೆ ಈ 4 ಮೊನ್ನೆ ಹೇಳಿದ್ದಲ್ಲ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿಗೆ ಆವರಿಸ್ತದೆ ಭೂಕಂಪಗಳು ಭಾಳ ಜನಗಳ ಸಾವು ನೋವು ಮತೀಯ ಗಲಭೆ ಹೆಚ್ಚು ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು ರಾಜಕೀಯವಾಗಿ ನೀವು ಹೇಳಿದ್ರಿ ಈಗ ಮತೀಯ ಗಲಭೆಗಳು ಸ್ಟಾರ್ಟ್ ಆಗಿ ಯುದ್ಧದ ಭೀತಿಯೂ ಸಹ ಇದೆ ಹೇಳಿದ್ದೆ ಆಯ್ತಲ್ಲ ಇದು ಮತ್ತು ಯುದ್ಧ ಭೀತಿ ಪ್ರಾರಂಭ ಆಗ್ತದೆ ಜನರಲ್ಲಿ ಅಶಾಂತಿ ಇದೆ ಇದು ಹೊಸ ದೇಶಗಳು ಉತ್ಪತ್ತಿ ಆಗ್ತವೆ ಕೆಲವು ದೇಶಗಳು ಎಳೆದೋಗ್ತವೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ಥ್ರೆಟ್ ಇದೆ ರಾಜ್ಯ ರಾಜಕಾರಣದಲ್ಲಿ ಮೇಘಸ್ಫೋಟ ಬಹಳ ಇದೆ ಜಗತ್ತಿನ ಇದರಲ್ಲಿ ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಅಂತ ಬರುತ್ತೆ ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತೆ ಅದರಲ್ಲಿ ಸಂಕ್ರಾಂತಿಯವರಿಗೇನು ಸರ್ಕಾರಕ್ಕೆ ಅಪಾಯ ಇಲ್ಲ ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ ಆ ಮಧ್ಯೆ ಹೇಳಿದ ಕಾರ್ಮೋಡ कविदीतून ಯಾರಿಗೂ अनेक राजकीय नेत्यांचा मृत्यू होईल तसेच त्यांना भीती जाणवेल। संक्रांतीपर्यंत राज्य सरकार सुरक्षित आहे, त्यानंतर काय होते ते पाहावे लागेल असंही ते म्हणाले। राजशेखर हिरेमठ, KMM मराठी, बेळगाव।